ಹೆಣ್ಣಿಗೆ ಓಕೆ. ಇನ್ನೊಂದು ರೀಸೆಂಟ್ ಆಗಿ ನೋಡಿರ್ಬೇಕು 3 ದಿನದಿಂದ ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರಿಗೂ ಅಯ್ಯೋ ತಗಡೆ ಅಂತ ಹೇಳ್ತಾರೆ. ಸೊ ತಗಡೆ ಏನು ಪದದ ಅರ್ಥ ಏನು ಅಂತ? ಅದೇ ಹಯ್ಯ ತಗಡೆ ಗುಮ್ಮಿಸ್ಕೋತೀಯ ಪದದ ಅರ್ಥ ಏನು? ತಗಡೆ ಅಂದ್ರೆ ಅದು ನಾವ್ ಅನ್ಕೊಂಡಿರೋದು ಈಗ ಕೇಳಿಸಿದವರಿಗೆ ಅದ್ರ ಪದದ ಅರ್ಥ ಕೇಳ್ತಾರಲ್ಲ. ಎಸ್ ಮ್ಯಾಮ್, ನಮ್ಗೆ ಅರ್ಥ ಆಗ್ತಿದೆ ನೀವೇನ್ ಕೇಳ್ತಿದ್ರ ಅದು ಏನಂತ ನಮ್ಗೆ ಗೊತ್ತಿಲ್ಲ ತಾನೇ. ಅದು ಭಾಷೆ ಮೇಡಮ್, ಅದು ಲೋಕಲ್. ನಾವೇನು ಲೋಕಲ್ ಭಾಷೆ ಅಂತ ಅಂದ್ರೆ ನನ್ನ ಪ್ರಕಾರ ಅದು ಸರಿ ಅಂತ ಅನ್ಸುತ್ತೆ. ತಗಡೆ ತಗಡೆ ಅಂದ್ರೆ ಅದು ಕೀಳ್ಮಟ್ಟದ ಮಾತು ಮೇಡಮ್. ಅದು ಯಾಕೆ ಅಂದ್ರೆ ತಗಡೆ ಅಂದ್ರೆ ಇವ್ರು ಏನಕ್ಕೂ ಬಾರ್ದಿರೋರು. ನಮಸ್ಕಾರ. ಆತರ ಏನಕ್ಕೂ ಬಾರ್ದಿರೋರು ಅಂತ ಮಾತಾಡ್ತಾ ಇದ್ದೀನಿ ಇದ್ರ ವಿಚಾರದಲ್ಲಿ. ಉಮಾಪತಿ ಶ್ರೀನಿವಾಸ್ ಗೌಡ್ರು ಏನಿದ್ದಾರೆ ಅವರು ನಮ್ಮ ಅಣ್ಣ ತಮ್ಮ ತರನೇ. ಅವ್ರಿಗೂ ನಮಗೂ ಏನು ಇಲ್ಲ. ಇವಾಗ ಹೆಂಗೆ ದರ್ಶನ್ ಹೈಲೈಟ್ ಆಗಿದ್ದಾರೆ ಸಿನಿಮಾಗಳಲ್ಲಿ, ಅವ್ರನ್ನ ನಾವ್ ಹೆಂಗ್ ಪ್ರೀತಿಸ್ತೀವಿ, ಅವ್ರಿಗೂ ಅಭಿಮಾನಿಗಳು ನಾವು. ಅವ್ರನ್ನ ಯಾವ ತರ ಇಷ್ಟಪಡ್ತೀವಿ ಅದೇ ತರನೇ ಶ್ರೀನಿವಾಸ್ ಮತ್ತೆ ಉಮಾಪತಿ ಶ್ರೀನಿವಾಸ್ ಗೌಡ್ರನ್ನು ಕೂಡ ನಾವು ಪ್ರೀತಿ ಮಾಡ್ತೀವಿ. ಅದನ್ನ ಇವ್ರು ಆತರ ಹೇಳಿದಾರಲ್ವಾ, ಇವಾಗ ಗುಮ್ಮಿಸ್ಕೋಬೇಕು, ನೀವು ಗುಮ್ಮಿಸ್ಕೋತೀಯ ನೀನು, ಆಮೇಲೆ ಇದು ತಗಡು ನೀನು ಅಂತ. ಅದನ್ನ ನಾವು ಕೂಡ ಚರ್ಚೆ ಮಾಡ್ಕೊಂಡ್ವಿ. ನೀವು ಕೇಳಿದ್ರಿ ಒಂದ್ 2 ನಿಮಿಷದ ಮುಂಚೆ ಏನಂತ, ಇಷ್ಟು ದಿವಸ ಯಾಕೆ ನೀವು ಸುಮ್ನೆ ಇದ್ರಿ, ಆಗ್ಲೇ ಯಾಕೆ ಬಂದಿಲ್ಲ, ಈಗ ಬಂದಿದ್ದೀರಾ ಅಂತ ಹೇಳಿದ್ರಿ. ಇದನ್ನ ನಾವು ಎಲ್ಲಾ 4 ಜನ ಮಹಿಳೆಯರು ಕುತ್ಕೊಂಡು, ನಾವು ಸಾವಿರಾರು ಜನ ಇದೀವಿ, ಕುತ್ಕೊಂಡು ಚರ್ಚೆ ಮಾಡಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ, ಅದು ನನ್ನ ಒಬ್ಳಿಗೆ ಕೆಟ್ಟದ್ದು ಅಂತ ಅನಿಸಿರಬಾರ್ದು. ಅದ್ 4 ಜನಕ್ಕೆ ಅದು ಕೆಟ್ಟದಾ, ಅದು ಸರಿ ಇಲ್ವಾ, ಅದನ್ನ ನಾವು ಪ್ರಶ್ನೆ ಮಾಡ್ಬೋದಾ ಮಾಡಬಾರ್ದಾ ಅಂತ ಕುತ್ಕೊಂಡು ಮಾತಾಡಿ ಅದ್ರ ಪ್ರಕಾರವಾಗಿ ನಾವು ಬಂದಿದ್ದೀವಿ ಮಾತಾಡಕ್ಕೆ. ಅವ್ರು ಮಾತಾಡಿದ್ದು ಮತ್ತೆ ಇವಾಗ ಏನ್ ದರ್ಶನ್ ಮಾತನ್ನ ನಾವು ತಗೋತಾ ಇದೀವಿ, ದರ್ಶನ್ ಸರ್ ಅವರು ಮಾತಾಡಿದ್ದು ಸರಿ ಇಲ್ಲ ಹೆಣ್ಮಕ್ಳ ಬಗ್ಗೆ ಅಂತ, ಅದೇ ತರನೇ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಮಾತಾಡಿದ್ದು ತಪ್ಪು ಅಂತಾನೆ ನಾವು ಕೇಳೋದು. ಅದಕ್ಕೆ ಯಾಕೆ ಮಾತಾಡಿದ್ರು ಅದು ಗೊತ್ತಿಲ್ಲ. ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರನ್ನ ಏನ್ ಮಾತಾಡಿದ್ರು ಇವರು ಏನು ದರ್ಶನ್ ಅವರು ಉಮಾಪತಿ ಶ್ರೀನಿವಾಸ್ ಗೌಡ ಅವರನ್ನ ಆಧಾರ ಮಾತಾಡಿದ್ದಾರೆ. ಅದಕ್ಕೆ ಏನ್ ಕಾರಣ ಅಂತ ನಮಗ್ ಗೊತ್ತಿಲ್ಲ. ನಾವು ಕೇಳ್ತಾ ಇರೋದು ಅದು ತಪ್ಪೆ. ಯಾಕಂದ್ರೆ ಇವರು ನಮ್ಮ ಅಣ್ಣ ತಮ್ಮ ತರನೇ, ಇವರು ನಮ್ಗೆ ಅಣ್ಣ ತಮ್ಮ ತರನೇ. ಇವ್ರು ಹೀರೋ ಅಂತ ಹೇಳಿದ ತಕ್ಷಣ, ಇವ್ರೇನು ತೆರೆ ಮೇಲೆ ಬಂದಿದ ತಕ್ಷಣ ಇವ್ರ ನಟರು ಅಂತ ಹೇಳಿ ಗುರ್ತಿಸೋದು ನಾವೇ, ಅವ್ರನ್ನ ಬೆಳೆಸೋದು ನಾವು. ಅವ್ರ ಹೆಸರು ಮಾಡಬಹುದು, ಅದನ್ನ ಹೆಸರು ಮಾಡೋದಕ್ಕೆ ಗುರ್ತಿಸೋ ಅಂತವ್ರು ನಾವು, ಅವ್ರನ್ನ ಬೆಳೆಸೋದು ನಾವು, ಮುಂದಕ್ಕೆ ಬೆಳ್ಕೊಂಡು ಹೋಗೋದು ಅವರು. ಇವರು ಶ್ರೀನಿವಾಸ್ ಗೌಡ ಅವ್ರನ್ನ, ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರಿಗೆ ಯಾಕೆ ಆತರ ಮಾತಾಡಿದ್ರು ಅನ್ನೋದು ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ಕೇಳಿದ್ವಿ ಮೀಡಿಯಾದಲ್ಲಿ ಅವ್ರು ಮಾತಾಡಿರೋದು, ಅದು ಕೂಡ ನಮಗ್ ತಪ್ಪು ಅಂತ ಅನ್ಸುತ್ತೆ. ಮೇನ್ ನಮಗೆ ಮಹಿಳೆಯರನ್ನ ಈ ತರ ಮಾತಾಡಿದಾರಲ್ಲ, ಅದನ್ನ ಪ್ರಶ್ನೆ ಮಾಡಕ್ ಬಂದಿದೀವಿ. ಯಾಕೆ ಮಾತಾಡಿದ್ರು, ಅದೇ ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬಾರ್ದು, ಅದು ಅಲ್ಲಿಗೆ ನಿಲ್ಲಬೇಕು. ಅಂದ್ರೆ ಬದಲಾವಣೆ ನಾವು ನೋಡ್ಬೇಕು ಅಂತಾನೆ ಬಯಸ್ತಾ ಇರೋದು. ಮುಂದಕ್ಕೆ ಮತ್ತೆ ಇದೇ ತರ ಆದ್ರೆ, ಇವಾಗ ನಾವು 4 ಜನ ಬಂದಿದೀವಿ, 4,600 ಜನ ಬರ್ತಾರೆ ಕೇಳಕ್ಕೆ. ಅದು ಯಾಕೆ ಆತರ ಮಾತಾಡಿದ್ರಿ, ಮಾತಾಡಬಾರ್ದು ಅನ್ನೋದು. ತಗಡು ಅಂದ್ರೆ ಇದು ತಗಡು ಅಂದ್ರೆ ಓಕೆ, ಗುಮ್ಮಿಸ್ತೀನಿ ಅಂದ್ರೆ ಬೇರೆಯವ್ರ ಅರ್ಥ ಏನ್ ಅರ್ಥ ಬರುತ್ತೆ ಅಂತಂದ್ರೆ, ಗುಮ್ಮಿಸ್ತೀವಿ ಅಂತಂದ್ರೆ ಕೊಲೆ ಬೆದರಿಕೆ ತರನು ಅನ್ಸುತ್ತೆ ಮೇಡಮ್. ಅದು ನಾನಾ ತರ ಅದು ಅರ್ಥ ಪಡ್ಕೊಳ್ಳುತ್ತೆ. ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ದರ್ಶನ್ ಅವರು ಕೊಲೆ ಬೆದರಿಕೆ ಹಾಕಿದ್ದಾರೆ, ಇಂಡೈರೆಕ್ಟ್ ಆಗಿ ಹಾಕಿದ್ದಾರೆ. ಆಮೇಲೆ ತಗುಡು ಯಾವ ರೀತಿಯಲ್ಲಿ ಯಾವ್ದ್ರಲ್ಲಿ ತಗುಡು ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಅವರು ಅಲ್ವಾ, ನಾರ್ಮಲ್ ಭಾಷೆಯಲ್ಲಿ ನಾವ್ ಯಾರಿಗೋ ಬೈಬೇಕಾದ್ರೆ ತಗಡು ಗುಮ್ಸ್ಕೊಳ್ತಿ ಅಂತ ಬೈತೀವಿ. ನನ್ನ ಪ್ರಕಾರ ಮೋಸ್ಟ್ಲಿ ಸರಿ ಅಂತ ಅನ್ಸುತ್ತೆ. ನಿಮ್ ಪ್ರಕಾರ ಸರಿ ಅಂತ ಅನ್ಸುತ್ತೆ, ಯಾಕಂದ್ರೆ ನಾವು ಮಾತಾಡೋ ಲ್ಯಾಂಗ್ವೇಜ್ ಒಂದು ವೇದಿಕೆಯಲ್ಲಿ ಅವ್ರನ್ನ ಆತರ ಅಂದ್ರೆ ಅಷ್ಟು ಅವರು ಒಬ್ಬ ದೊಡ್ಡ ವ್ಯಕ್ತಿನೇ ತಾನೆ. ಅವರು ನಿರ್ಮಾಪಕರನ್ನ ಆತರ ಅನ್ನೋದು ಅವ್ರಿಂದ ತಾನೇ ಅವರು ಬೆಳೆಯೋದು. ನಿರ್ಮಾಪಕರು, ನಿರ್ದೇಶಕರು ಅವರು ದೇವರುಗಳು ಅವರು. ಯಾಕೆಂದ್ರೆ ಅವರು ಅದಕ್ಕೆ ಅಮೌಂಟ್ ಹಾಕಿರೋದು ಎಲ್ಲ ಅವರು. ಅವ್ರ ಹತ್ರ ಇವ್ರದೆಲ್ಲ ಅವ್ರ ಹತ್ರ ಇರುತ್ತೆ. ಅವ್ರನ್ನ ಈಗ ಗುಮ್ಮಿಸ್ಕೋತೀಯ ತಗಡು ಅಂದ್ರೆ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಯಾರಿಗೆ ಕೋಪ ಬರಲ್ಲ ಮೇಡಮ್? ಈಗ ಸಾಮಾನ್ಯ ವ್ಯಕ್ತಿಗಳಿಗೆ ಕೋಪ ಬರುತ್ತೆ. ಅದು ಸ್ಟೇಜ್ ಮೇಲೆ ಎಲ್ಲೋ ಒಂದು ಫಂಕ್ಷನ್ ನಡೆಯುವಾಗ ಆತರ ತಗಡೆ ಅಂತ ಅಂದ್ಬಿಟ್ಟು ಯಾವ ತರನೋ ಲೋಕಲ್ ಆಗಿ ಮಾತಾಡಿದ್ರೆ ಅವ್ರ ಸೆಲೆಬ್ರಿಟಿ ಮಾತಾಡೋ ಮಾತಾ ಹೇಳಿ ಮೇಡಮ್ ನೀವೇ? ಇವ್ರಿಗೂ ಫ್ಯಾನ್ಸ್ ಇರ್ತಾರೆ ಮೇಡಮ್, ಅವ್ರಿಗೂ ಫ್ಯಾನ್ಸ್ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೂ ಫ್ಯಾನ್ಸ್ ಇರ್ತಾರೆ, ಇವ್ರಿಗೂ ಫ್ಯಾನ್ಸ್ ಇರ್ತಾರೆ. ಇವ್ರು ಏನ್ ಕಮೆಂಟ್ ಮಾಡ್ತಾ ಇದಾರೆ ಈಗ ಮಹಿಳೆಯರ ಬಗ್ಗೆ, ಅದೇ ತರನೇ ಶ್ರೀನಿವಾಸ್ ಗೌಡ್ರು, ಇವಾಗ ಉಮಾಪತಿ ಶ್ರೀನಿವಾಸ್ ಗೌಡ್ರು ಏನಿದ್ದಾರೆ ಅವ್ರಿಗೂ ಆತರ ನೀವು ಮಾಡಿದ್ರೆ ನೀವು ಸಹಿಸ್ಕೋತೀರಾ? ಈಗ ನೀವು ಕೇಳಿದ್ರಿ ಕ್ಯಾಶುಯಲ್ ಆಗಿ ಮಾತಾಡ್ತಾ ಹೇಳ್ಬೋದು ಅಂತೇಳಿ, ಅದೇ ತರನೇ ಬೇರೆಯವರು ನೀವು ಅಂದ್ರೆ ಅನ್ನಿಸ್ಕೋತೀರಾ? ಅರೆ ಕ್ಯಾಶುವಲ್